ಜೀವನ ಅಂಗುಷ್ಠಾಗ್ರ ಮೂರ್ತಿ, ಜೀವನ ಅಂಗುಟ ಮಾತ್ರ ಮೂರ್ತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು. ಏವಮಾದೆ ಅನಂತ ರೂಪದಿ ಯಾವದ ಅವಯವಗಳೊಳು ವ್ಯಾಪಿಸಿ ಕಾವಕರುಣಾಳುಗಳ ದೇವನು ಈ ಜಗತ್ರಯವ. ಇಷ್ಟು ಸೂಕ್ಷ್ಮನಾಗಿರ್ತಕ್ಕಂಥ ಜೀವನ ಒಳಗಡೆ ಪರಮಾತ್ಮ ಇದ್ದಾನೆ. ಅಂಗುಷ್ಠಾಗ್ರ ಮೂರ್ತಿ, ಅಂಗುಟ ಮಾತ್ರ ಮೂರ್ತಿ, ಪ್ರಾದೇಶ. ಅಂಗುಷ್ಠಾಗ್ರ ಮೂರ್ತಿ ಅಂತಂದ್ರೆ ಮೂಲೇಶನಿಗೆ ಹೆಸರದು. ಅಂಗುಷ್ಠದ ಅಗ್ರ ಎಷ್ಟಿರ್ತದೋ ಆ ಪ್ರಮಾಣದಲ್ಲಿ ಮೂಲೇಶ ನಾಮಕ ಪರಮಾತ್ಮ ಇದ್ದಾನೆ. ಜೀವನ ಅಂಗುಷ್ಠದಷ್ಟು ಪರಿಮಾಣ ಅಗ್ರೇಶ ಇದ್ದಾನಂತೆ. ಪ್ರಾದೇಶ ಅಂತಂದ್ರೆ ಹೃದಯದಲ್ಲಿ ಸರ್ವತ್ರ ವ್ಯಾಪಿಸಿಕೊಂಡಿರ್ತಕ್ಕಂಥವನು ಪ್ರಾದೇಶ ರೂಪಿ ಪರಮಾತ್ಮ. ಹೃದಯ ಕಮಲದ ಮೂಲದಲ್ಲಿರುವವನು ಅಂಗುಷ್ಠಾಗ್ರ ಪ್ರಮಾಣಕ, ಅವನಿಗೆ ಮೂಲೇಶ ಅಂತ ಹೆಸರು. ಹೃದಯದಲ್ಲಿ ಸಂಪೂರ್ಣ ವ್ಯಾಪಿಸಿಕೊಂಡಿರುವವನು ಪ್ರಾದೇಶ, ಅಂಗುಷ್ಠ ಮಾತ್ರ ಪ್ರಮಾಣದಲ್ಲಿರುವವನು ಅಗ್ರೇಶ. ಹೀಗೆ ಮೂಲೇಶ, ಅಗ್ರೇಶ, ಪ್ರಾದೇಶ ಅನ್ನುವಂತಹ ಮೂರು ರೂಪದಿಂದ ಅಂಗುಷ್ಠಾಗ್ರ ಮೂರ್ತಿ ಅಂದ್ರೆ ಮೂಲೇಶ, ಅಂಗುಟ ಮಾತ್ರ ಮೂರ್ತಿ ಅಂದ್ರೆ ಅಗ್ರೇಶ, ಹೃದಯದ ಕಮಲದ ಪೂರ್ತಿ ವ್ಯಾಪಿಸಿರುವವನು ಪ್ರಾದೇಶ. ಇನ್ನು ಜೀವನ ಆಕಾರದಲ್ಲಿ ಪೂರ್ತಿ ಜೀವನೊಳಗೂ ವ್ಯಾಪಿಸಿಕೊಂಡಿದ್ದಾನೆ. ಹೃದಯ ಕಮಲದಲ್ಲಿ ಮಾತ್ರ ಅಲ್ಲ, ಹೃದಯ ಕಮಲದಲ್ಲಿರೋದು ಈ ಮೂರು ರೂಪ, ಮೂಲೇಶ, ಅಗ್ರೇಶ, ಪ್ರಾದೇಶ. ಜೀವಾಕಾರ ಮೂರ್ತಿಯಾಗಿ ಜೀವನೊಳಗೂ ಇದ್ದಾನೆ. ಇದೇ ರೀತಿ ಅನಂತ ರೂಪದಿ ಎಲ್ಲ ಅವಯವಗಳಲ್ಲಿ ಪರಮಾತ್ಮ ವ್ಯಾಪಿಸಿ ಜೀವರನ್ನ, ಮೂರು ಜಗತ್ತನ್ನ ಸಂರಕ್ಷಣೆ ಮಾಡ್ತಿದ್ದಾನೆ ಅಂತ ಜೀವನ ಒಳಗಿರ್ತಕ್ಕಂತಹ ಮೂರು ರೂಪದ ಪರಿಚಯ ಮಾಡಿದೆ. ಬಿಂಬ ಜೀವಾಂಗುಷ್ಠ ಮಾತ್ರದಿ ಇಂಬುಗೊಂಡಿಹ ಸರ್ವರಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ. ಈ ಜೀವಾಂಗುಷ್ಠ ಮಾತ್ರದ ಆ ಪರಮಾತ್ಮನಿಗೆ ಬಿಂಬರೂಪಿ ಪರಮಾತ್ಮ ಅಂತ ಕರೀತಾರೆ. ಅವನು ಹೃತ್ಕಮಲ ಮಧ್ಯ ವಾಸಿ, ಅವನನ್ನೇ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಕರೆಯೋದು. ಅಂಗುಷ್ಠ ಮಾತ್ರದಲ್ಲಿ ಇಂಬುಗೊಂಡಿಹ ಅಂದ್ರೆ ಆಶ್ರಯಿಸಿಕೊಂಡು ಇರತಕ್ಕಂಥ ಆ ಎಲ್ಲರಳು ಸೂಕ್ಷ್ಮಾಂಬರದಿ, ಅಂಬರ ಅಂದ್ರೆ ಆಕಾಶ, ಹೃತ್ಕಮಲದ ಒಳಗಿರ್ತಕ್ಕಂಥ ಸೂಕ್ಷ್ಮ ಆಕಾಶದಲ್ಲಿ ಅಂಗುಷ್ಠ ಮಾತ್ರದಿಂದ ಪರಮಾತ್ಮ ಏನಿದ್ದಾನೆ ಅವನನ್ನೇ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಕರೀತಾರೆ. ಅದೇ ಬಿಂಬರೂಪ. ಎಂಬ ರೀತಿಗೆ ಕೋವಿದರು ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸೋನು ಈ ಪರಿಬಲ್ಲ ಭಜಕರನು. ಅವನನ್ನೇ ಪ್ರಾಜ್ಞ ಅಂತ ಕರೀತಾರೆ, ವಿಶ್ವಂಭರ ಅಂತ ಕರೀತಾರೆ, ಪ್ರಾಜ್ಞನಾಮಕ ಪರಮಾತ್ಮ ಅಂತ ಕರೀತಾರೆ. ಭಕ್ತ ಕುಟುಂಬಿ ಅವನೇ. ಈ ರೀತಿ ತಿಳಿದಂಥ ಅವರನ್ನೆಲ್ಲರನ್ನೂ ಸಂರಕ್ಷಣೆ ಮಾಡ್ತಾನೆ ಆ ಪರಮಾತ್ಮ. ಪ್ರಾಜ್ಞ ರೂಪನೇ ಬಿಂಬರೂಪ. ಅದೇ ಬಿಂಬ ಅಂಗುಷ್ಠ ಮಾತ್ರ ಮೂರ್ತಿ ಅಂತ ತಿಳಿಸಿ ಪುರುಷನಾಮಕ ಸರ್ವಜೀವರೊಳಿರುವ ದೇಹಾಕಾರ ರೂಪದಿ, ಇನ್ನು ದೇಹ ಏನಿದೆ ಸ್ಥೂಲ ದೇಹ, ಆ ದೇಹಾಕಾರದಲ್ಲಿ ಪುರುಷನಾಮಕ ಪರಮಾತ್ಮ ನೆಲೆಸಿದ್ದಾನಂತ. ಪುರುಷ ಅಂದ್ರೆ ದೇಹಾಕಾರದಲ್ಲಿ ಪೂರ್ತಿ ನೆಲೆಸಿರುವ ರೂಪ. ಕರ್ಣನಿಯಾಮಕ ಇಂದ್ರಿಯಗಳಲ್ಲಿರ್ತಕ್ಕಂಥ ರೂಪ ಹೃಷಿಕೇಶ ಅನ್ನೋ ರೂಪ. ಕರ್ಣನಿಯಾಮಕ ಹೃಷಿಕಪನು ಇಂದ್ರಿಯಗಳಲ್ಲಿ. ತುರ್ಯನಾಮಕ ವಿಶ್ವ, ತುರ್ಯ ಅನ್ನೋ ಹೆಸರಿನಿಂದ ವಿಶ್ವರೂಪಿ ಪರಮಾತ್ಮ ಇದ್ದಾನೆ. ಉತ್ತಮಾಂಗದಿ 2,70,000 ನಾಡಿಯೊಳಗಿಪ್ಪ, 72,000 ನಾಡಿಯೊಳಗಿದ್ದಾನೆ ಪರಮಾತ್ಮ. ತುರ್ಯನಾಮಕನಾಗಿ 12 ಬೆರಳುಳಿದು ಉತ್ತಮಾಂಗದಿ, ಉತ್ತಮಾಂಗ ಅಂದ್ರೆ ತಲೆ, ದ್ವಾದಶಾಂತೆ ವ್ಯವಸ್ಥಿತ ಅಂತ ಆಚಾರ್ಯ ಮಾತು. ಭ್ರೂಮಧ್ಯದಿಂದ 12 ಅಂಗುಲದ ಮೇಲೆ ಹೋದರೆ ತಲೆ ಕೂದಲು ಬೆಳೀತದಲ್ಲ, ಅದರ ಮೂಲ ಭಾಗದಲ್ಲಿ ಪರಮಾತ್ಮ ಇದ್ದಾನಂತ ಸೂರ್ಯನಾಮಕನಾಗಿ. ಕೇಶಾಂತ, ಕೇಶಾಂತ ಅಂದ್ರೆ ಕೇಶ ಬೆಳೆಯುವ ಜಾಗದಲ್ಲಿ ಆ 2 ಕಪಾಲ, ತಲೆಯ ಮೇಲಿನ 2 ಕಪಾಲದಲ್ಲಿ ಪರಮಾತ್ಮ ಅಲ್ಲಿ ನೆಲೆಸಿ ಆ ಕೇಶಗಳನ್ನೆಲ್ಲ ಬೆಳೆಸ್ತಾನಂತ. ಅವನಿಗೆ ವ್ಯಪ ಅಂತ ಇನ್ನೊಂದು ಹೆಸರಿದೆ ಅಂತಂತಾರೆ. ವ್ಯಪೋಹ್ಯ ಶೀರ್ಷಕ ಪಾಲೇ ಅಂತುಂಟು. ಇಲ್ಲಿ ತಲೆಯ ಮೇಲೆ ಕೇಶ ಮೂಲದಲ್ಲಿ ಇರತಕ್ಕಂಥ ರೂಪ. ಭ್ರೂಮಧ್ಯದಿಂದ 12 ಅಂಗುಲ ಮೇಲೆ ಅಂತ ವ್ಯಾಖ್ಯಾನ. ಸೂರ್ಯನಾಮಕ ವಿಶ್ವತ 12 ಬೆಳೆದು ಉಳಿದು ಉತ್ತಮಾಂಗದಿ. ಸಂಕೃಷ್ಣ ಒಡೆಯರು ವ್ಯಾಖ್ಯಾನ ಮಾಡ್ತಾರೆ, ತಲೆಯಿಂದ 12 ಅಂಗುಲ ಕೆಳಗಡೆ ಬಲಗಣ್ಣಿನಲ್ಲಿರೋ ರೂಪ ಅಂತ ಸಂಕೃಷ್ಣ ಒಡೆಯರ ವ್ಯಾಖ್ಯಾನ. ಭ್ರೂಮಧ್ಯದಿಂದ 12 ಅಂಗುಲ ಮೇಲೆ, ತಲೆಯ ಮೇಲೆ ಕೇಶ ಮೂಲದಲ್ಲಿ, ತಲೆ ಕೂದಲು ಬೆಳೆಯುವ ಮೂಲ ಭಾಗದಲ್ಲಿ, ಅದರ ಬುಡದಲ್ಲಿ ಇರ್ತಕ್ಕಂಥವನು ತುರ್ಯನಾಮಕ ಪರಮಾತ್ಮ ಅಂತ ಜಮಖಂಡಿ ವಾದಿರಾಜಾಚಾರ್ಯ ವ್ಯಾಖ್ಯಾನ. ಆಚಾರ್ಯ ಭಾಷ್ಯವನ್ನು ಅವರು ಪ್ರಮಾಣವಾಗಿ ಕೊಟ್ಟಿದ್ದಾರೆ. 12 ಬೆರಳು ಉಳಿದು ಉತ್ತಮಾಂಗದಿ ಅನ್ನೋದಕ್ಕೆ ಹಾಗೆ. ಇನ್ನು 72,000 ನಾಡಿ ಒಳಗೂ ಪರಮಾತ್ಮ ಇದ್ದಾನೆ ಅಂತ ಇನ್ನೊಂದು ವಿಷಯ ತಿಳಿಸಿ. ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿಹ ಜೀವಕೃತ ಕರ್ಮಗಳನ್ನಾಚರಿಸಿ ಶ್ರೀ ಪಯೋಜ ಭವೇರರಿಂದ ಪ್ರದೀಪವರ್ಣ ಸ್ವಮೂರ್ತಿ ಮಧ್ಯಗ
ತಾ ಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಕೊಳ್ಳುತ್ತ. ನಾರಾಯಣಾಷ್ಟಾಕ್ಷರ ಜಪ ಮಾಡುವಾಗ ಏನೊಂದು ಧ್ಯಾನ ಶ್ಲೋಕ ಇದೆ. ಉದ್ಯದ್ಭಾಸ್ವತ್ಸಮಾಭಾಸ ಚಿದಾನಂದೈಕ ದೇಹವಾನ್ ಅಂತ ಅಲ್ಲಿ ಸ್ವಮೂರ್ತಿ ಗಣ ಮಧ್ಯಗಃ ಅಂತ ಪರಮಾತ್ಮನನ್ನು ಹೇಳ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 8 ರೂಪಗಳು. ಅದರ ಮಧ್ಯದಲ್ಲಿ ನಾರಾಯಣ ಇದ್ದಾನಂತ. ಅವನನ್ನು ಸೇವೆ ಮಾಡೋದು ಯಾರು ಅಂದ್ರೆ ಈ ವಿಶ್ವಾದ ರೂಪಗಳೇ ಸೇವೆ ಮಾಡೋದಂತ. ವಿಶ್ವ, ತೈಜಸ, ಪ್ರಾಜ್ಞಾ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮರಿಂದಲೇನೆ ತನ್ನ ರೂಪಗಳಿಂದಲೇನೆ ತಾನು ಸೇವೆ ಮಾಡಿಸ್ಕೊಳ್ತಾ ತನ್ನ ರೂಪಗಳ ಮಧ್ಯದಲ್ಲಿ ನಾರಾಯಣ ಇದ್ದಾನೆ. ಅದನ್ನ ಇಲ್ಲಿ ಹೇಳ್ತಾರೆ. ಅದು ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡುವಾಗ ಧ್ಯಾನ ಮಾಡುವ ಶ್ಲೋಕ. ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳಹೊರಗೆ, ಜೀವನ ಸ್ವರೂಪದ ಒಳಗೆ ಹೊತ್ತು ಹೊರಗೆ ನಿರ್ಲಿಪ್ತನಾಗಿ ಜೀವಕೃತ ಕರ್ಮಗಳನ್ನು ತಾನೇ ಮಾಡ್ತಾ ಪರಮಾತ್ಮ ಶ್ರೀ ಪಯೋಜಭವ, ಲಕ್ಷ್ಮೀದೇವಿ ಪಯೋಜಭವ ಅಂತಂದ್ರೆ ಬ್ರಹ್ಮದೇವರು, ಈರ ಅಂತಂದ್ರೆ ಮುಖ್ಯ ಪ್ರಾಣದೇವರು, ಅವರಿಂದ ಕೂಡಿಕೊಂಡು ಪ್ರದೀಪ ವರ್ಣ ದೀಪದಂತೆ ಹೊಳೆಯುವ ಬಣ್ಣವುಳ್ಳವನಾಗಿ ಸ್ವಮೂರ್ತಿ ಮಧ್ಯಗ ತನ್ನ ಮೂರ್ತಿಗಳ ಮಧ್ಯದಲ್ಲೇನೆ ತಾ ಪೊಳೆವ ಪ್ರಕಾಶಮಾನನಾಗಿದ್ದಾನೆ. ವಿಶ್ವಾದಿ ರೂಪದಿ ಸೇವೆ ಕೈಕೊಳ್ಳುತ್ತಾ ತನ್ನ ವಿಶ್ವಾದಿ ರೂಪಗಳಿಂದಲೇ ಸೇವೆ ಸ್ವೀಕಾರ ಮಾಡಿಸ್ಕೊಳ್ತಾ ಜೊತೆಗೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದಲೂ ಕೂಡಿಕೊಂಡು ಪರಮಾತ್ಮ ಒಳಗೆ ಹೊರಗೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಹೇಳಿ ಜೀವನ ಸ್ವರೂಪ ಹೇಳಿದ ಮೇಲೆ ಆ ಸ್ವರೂಪದಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣದೇವರ ವಿಚಾರ ಹೇಳ್ತಾರೆ. ಗರುಡಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರ್ಣನಿಯಾಮಕನು ತಾನಾಗಿಪ್ಪ ಹರಿಯಂತೆ. ಸ್ಥೂಲ ದೇಹದಲ್ಲಿ ಇಂದ್ರಿಯ ನಿಯಾಮಕರಾಗಿ ಬೇರೆ ಬೇರೆ ದೇವತೆಗಳು ಇದ್ದಾರೆ ನಮ್ಮ ಸ್ಥೂಲ ದೇಹದಲ್ಲಿ. ಇದರ ಒಳಗಿರೋದು ಅನಿರುದ್ಧ ದೇಹ, ಅನಿರುದ್ಧ ದೇಹದ ಒಳಗೆ ಲಿಂಗದೇಹ, ಲಿಂಗದೇಹದ ಒಳಗೆ ಜೀವನ ಸ್ವರೂಪ ದೇಹ. ಅವನಿಗೂ ಒಂದು ಸ್ವರೂಪಕ್ಕೂ ಒಂದು ದೇಹ ಇದೆ, ಕರಚರಣಾದಿಗಳು. ಆ ಸ್ವರೂಪದಲ್ಲಿಯೂ ಕೂಡ ವಾಯುದೇವರಿದ್ದಾರೆ ಅಂತ ದಾಸರು ಹೇಳ್ತಾ ಇದ್ದಾರೆ. ಎಲ್ಲ ಪ್ರಮಾಣಗಳಲ್ಲಿಯೂ ಹಾಗೇ ಇದೆ. ಸ್ವರೂಪದಲ್ಲಿ ವಾಯುದೇವರು ಇಲ್ಲ ಅಂತ ಕೆಲವು ವಾದಗಳು ಉಂಟು, ಆದ್ರೆ ಇಲ್ಲಿ ಇದೆ ಅಂತಲೇ ಹೆಚ್ಚಿನವರ ವಾದ. ಅಲ್ಲಿ ಗರುಡ, ಶೇಷ ಇವರಿಗೆಲ್ಲ ಸ್ವರೂಪದಲ್ಲಿ ಅವಕಾಶ ಇಲ್ಲ, ಜೀವನ ಸ್ವರೂಪದಲ್ಲಿಲ್ಲ. ಗರುಡ, ಶೇಷ ಭವಾದಿ ನಾಮವ ಧರಿಸಿ ಪವನನೇ ಮುಖ್ಯ ಪ್ರಾಣದೇವರೇ ಗರುಡ, ಶೇಷ, ರುದ್ರ ಈ ಹೆಸರಿನಿಂದ ಸ್ವರೂಪ ದೇಹದ ಕರ್ಣನಿಯಾಮಕನು ತಾನಾಗಿಪ್ಪ ಹರಿಯಂತೆ. ಪರಮಾತ್ಮ ಇದ್ದಾನೆ ಜೀವನ ಸ್ವರೂಪದಲ್ಲಿ. ಆ ಪರಮಾತ್ಮನಂತೆ ವಾಯುದೇವರು ಕೂಡ ಸ್ವರೂಪ ದೇಹದಲ್ಲಿ ಇದ್ದಾರಂತೆ. ಮಾತರಿಶ್ವ ಅಂತ ಒಂದು ರೂಪ, ಅದು ಸ್ಥೂಲ ದೇಹದಲ್ಲಿರೋ ರೂಪ ಮುಖ್ಯ ಪ್ರಾಣ. ಅದರ ಒಳಗೆ ಅನಿರುದ್ಧ ದೇಹದಲ್ಲಿರೋದು ಅವಮಾನ ಅನ್ನುವಂಥ ರೂಪ. ಮಾತರಿಶ್ವ ಅಂತ ಒಂದು ರೂಪ, ಅದು ಸ್ಥೂಲ ದೇಹದಲ್ಲಿರೋ ರೂಪ ಮುಖ್ಯ ಪ್ರಾಣ. ಅದರ ಒಳಗೆ ಅನಿರುದ್ಧ ದೇಹದಲ್ಲಿರೋದು ಅವಮಾನ ಅನ್ನುವಂಥ ರೂಪ. ಅದರೊಳಗಡೆ ಲಿಂಗ ದೇಹದಲ್ಲಿರೋದು ಸೂತ್ರ ನಾಮಕ ರೂಪ. ಸೂತ್ರ ಅಂತ ಒಂದು ಹೆಸರು, ಆ ರೂಪ, ಅದರಿಂದ ಆ ಲಿಂಗ ದೇಹದಲ್ಲಿದ್ದಾರೆ. ಅದರ ಒಳಗಿರ್ತಕ್ಕಂಥ ಸ್ವರೂಪ ದೇಹದಲ್ಲಿರೋದು ಮಾತರಿಶ್ವ. ಕರ್ಮ ಸಮಂತ ತ್ರಿವೃತಂ ವ್ಯಾಪತುಸ್ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ. ಆತ್ಮ, ಅಂತರಾತ್ಮ ಅನ್ನೋ 2 ರೂಪದಿಂದ ಜೀವನ ಸ್ವರೂಪದೊಳಗೆ ಪರಮಾತ್ಮ ಇದ್ದಾನಂತೆ. ಅವರ ಸೇವೆ ಮಾಡಲಿಕ್ಕೆ ಮಾತರಿಶ್ವ ಜಗಾಮ ಅಂತಾರೆ ವೇದದಲ್ಲಿ. ಮಾತರಿಶ್ವ ರೂಪದಿಂದ ವಾಯುದೇವರು ಹೋದ್ರು. ಅದರಿಂದ ಜೀವನ ಸ್ವರೂಪದೊಳಗಿದ್ದುಕೊಂಡು ಆ ಸ್ವರೂಪಕ್ಕೂ ಇಂದ್ರಿಯಗಳಿದೆ. ಅಲ್ಲಿ ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರ್ಣನಿಯಾಮಕನು ತಾನಾಗಿಪ್ಪ ಹರಿಯಂತೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಗರುಡ ಶೇಷ ಭವಾದಿ ನಾಮವನ್ನೇ ಧರಿಸಿ ಪವನ ವಾಯುದೇವರು ಮಾತರಿಶ್ವ ಅನ್ನೋ ಹೆಸರಿನಿಂದ ಸ್ವರೂಪ ದೇಹದಿ ಕರ್ಣನಿಯಾಮಕರು ತಾನಾಗಿಪ್ಪ ಹರಿಯಂತೆ. ಸರಸಿಜಾಸನ ವಾಣಿ ಭಾರತಿ ಭರತನೆಂದೊಡಗೂಡಿ ಲಿಂಗದಿ ಇರುತ್ತಿಹರು. ಇನ್ನು ಮುಖ್ಯ ಬ್ರಹ್ಮದೇವರು ಸರಸ್ವತಿ, ಭಾರತಿ ಮತ್ತು ಅಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರು ಇವರೆಲ್ಲ ಲಿಂಗ ದೇಹದಲ್ಲಿ ಅವರು ನೆಲೆಸಿದ್ದಾರಂತೆ. ಯಾಕೆ ಅಂದರೆ ಲಿಂಗ ದೇಹದ 16 ಕಲೆಗಳಿಗೆ ನಿಯಾಮಕರಾಗಿ ಅಲ್ಲಿಯೂ ನೆಲೆಸಿದ್ದಾರೆ. ಮಿಕ್ಕಾದಿತೇಯರಿಗಿಲ್ಲ ವಾಸ್ಥಾನ. ಬೇರೆ ಯಾವ ದೇವತೆಗಳಿಗೂ ಕೂಡ ಈ ಲಿಂಗ ದೇಹದಲ್ಲಿ ಇದರಲ್ಲಿ ಪ್ರವೇಶ ಇಲ್ಲ. ಲಿಂಗದೇಹ ಮತ್ತು ಅವ್ರು ಎಲ್ಲಿರ್ತಾರೆ ಹಾಗಾದ್ರೆ ಬೇರೆ ದೇವತೆಗಳು ಅಂತಂದ್ರೆ ಲಿಂಗದೇಹದ ಹೊರಗೆ ಅನಿರುದ್ಧ ದೇಹದಲ್ಲಿ ಇರ್ತಾರಂತೆ. ಅವರ ಮನೆ ಅದು ಅಂತ ಮುಂದೆ ಹೇಳ್ತಾರೆ. ಲಿಂಗದೇಹ ಅಂದ್ರೆ ಏನು ಅಂತ ಅದರ ಪರಿಚಯ ಈಗ ಕೊಡ್ತಾರೆ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿ ಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲ್ಲಿ. ಲಿಂಗದೇಹ ಅಂತಂದ್ರೆ ಆ ಜೀವನ ಸ್ವರೂಪಕ್ಕೆ, ಜೀವನಕ್ಕೆ ತುಷದಂತೆ
ಮೇಲೊಂದು ಆವರಣ ಅದು. ಈ ಅಕ್ಕಿಗೆ ಮೇಲೆ ಹೊಟ್ಟಿರ್ತದೆ, ತುಷ ಅಂದ್ರೆ ಮೇಲಿನ ಹೊಟ್ಟಿದ್ದ ಹಾಗೆ, ಸಿಪ್ಪೆ ಇದ್ದ ಹಾಗೆ. ಅದರಂತೆ ಲಿಂಗದೇಹ ಜೀವನ ಮೇಲೆ ತುಲು ಆವರಕವಾಗಿ ಪ್ರಾವರಣ ರೂಪದಲ್ಲಿ, ಪ್ರಾಕಾರ ರೂಪದಲ್ಲಿ ಇರ್ತದಂತೆ. ಸಂಪೂರ್ಣ ಆವರಕವಾಗಿರ್ತದೆ. ಹೇಗಿರ್ತದೆ ಅಂದ್ರೆ ಸಾವಕಾಶದಿ ಅಂತಾರೆ. ಸಾವಕಾಶದಿ ಇರ್ತದಂತೆ. ಅಕ್ಕಿ ಮತ್ತು ಹೊಟ್ಟು ಭತ್ತ ಅದನ್ನ ಹೇಳೋದಿಲ್ಲ, ಭತ್ತದ ದೃಷ್ಟಾಂತ ಕೊಡೋದಿಲ್ಲ. ಭತ್ತದ ಮೇಲೆ ಆ ಹೊಟ್ಟು ಸಂಪೂರ್ಣ ಹೊಂದಿಕೊಂಡಿದೆ. ಇಲ್ಲಿ ಸಾವಕಾಶದಿ ಇಪ್ಪುದು ಅಂತಾರೆ. ಸಾವಕಾಶದಿ ಇಪ್ಪುದು ಅಂದ್ರೆ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂದ್ರೆ, ಒಣಕೊಬ್ಬರಿ ಗಿಟ್ಗ ಮೇಲಿನ ತೆಂಗಿನಕಾಯಿ ಅಲ್ಲಾಡಿಸಿದಾಗ ಒಳಗಡೆ ಅಲ್ಲಾಡ್ತದೆ, ಅಥವಾ ಬಾದಾಮಿ ಬೀಜ ಅಲ್ಲಾಡಿಸಿದ್ರೆ ಒಳಗಡೆ ಬೀಜ ಅಲ್ಲಾಡ್ತದೆ, ಮೇಲ್ಗಡೆ ಸಿಪ್ಪೆ ಇರ್ತದೆ, ಒಳಗಡೆ ಆ ಬೀಜ ಅಲ್ಲಾಡ್ತದೆ. ಬಾಳೆಹಣ್ಣಿನ ದೃಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ, ಅದು ಒಳಗಿಗೆ ಸಂಪೂರ್ಣ ಅಂಟುಕೊಂಡಿರ್ತದೆ. ಒಣಕೊಬ್ಬರಿ ಗಿಟಕವನ್ನ ತೆಂಗಿನಕಾಯಿ ಅಲ್ಲಾಡಿಸಿದಾಗ ಅದು ಚೆನ್ನಾಗಿ ಒಣಗಿದಾಗ ಅದನ್ನ ಕಳಚಿಕೊಂಡು ಅದಕ್ಕೆ ಅಂಟುಕೊಳ್ಳದೇನೆ ಹಾಗಿರ್ತದೆ. ಲಿಂಗದೇಹ ಹಾಗಿದೆ ಅಂತಾರೆ ದಾಸು. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಅಂತಂದ್ರೆ ಮಧ್ಯದಲ್ಲಿ ಅವಕಾಶ ಇದೆಯಂತೆ. ಆವರಣಕ್ಕಾಗಿದೆ, ಆದ್ರೂ ಮಧ್ಯದಲ್ಲಿ ಅವಕಾಶ ಇದೆ, ಸಂಪೂರ್ಣ ಅಂಟುಕೊಂಡಿಲ್ಲ. ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲ್ಲಿ. ಏನದು ಲಿಂಗದೇಹ ಅಂದ್ರೆ ಕೇವಲ ಜಡ ಪ್ರಕೃತಿ, ಅದು ಜಡ ಪ್ರಕೃತಿಯ ಒಂದು ಆವರಣ. ಇದಕ್ಕೆ ಅಧಿದೇವತೆಯು ಮಹಾಲಕ್ಷ್ಮಿ ಎನಿಪಳು. ಆ ಜಡ ಪ್ರಕೃತಿ ಆದ್ರಿಂದ ಅದಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಎಲ್ಲಿವರೆಗಿರ್ತದೆ ಆ ಲಿಂಗದೇಹ ಅಂದ್ರೆ ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹುದು. ವಿರಜಾ ನದಿ ಸ್ನಾನ ಮಾಡೋ ತನಕ ಅದಿರ್ತದೆ. ವಿರಜಾ ನದಿ ಸ್ನಾನ ಮಾಡಿದಾಗ ಆ ಲಿಂಗದೇಹ ಕಳಚಿಹುದು. ವಿರಜಾ ನದಿ ಅಂತಂದ್ರೆ ಅದು ರಜೋಗುಣ ಇಲ್ಲ, ಆದ್ರಿಂದ ವಿರಜ ಲಕ್ಷ್ಮೀ ಸ್ವರೂಪಭೂತವಾದಂತಹದ್ದೇ ಒಂದು ನದಿ. ಪರಮಾತ್ಮನ ಬೆವರು, ಭಗವಂತನ ಬೆವರು ಅಂತ ಹಿಂದೆ ಬಂದಿದೆ, ದಾಸರ ಹೇಳಿದ್ದಾರೆ. ಸ್ವೇದಾಪಳಿನಿ ಪರಮಾಂಬತ ಲಿಂಗಾಂಗ ಕೆಡಿಸುವಳು ಅಂತ ಹಿಂದೆ ಬಂದಿದೆ. ಭಗವಂತನ ಬೆವರಿನ ರೂಪದಲ್ಲಿ ಲಕ್ಷ್ಮೀದೇವಿದ್ದು ಅದೇ ವಿರಜಾ ನದಿಯಾಗಿ ಪರಮಾತ್ಮನ ಮಂದಿರದ ಸುತ್ತಲೂ ಹರಿತದೆ. ಅಲ್ಲಿ ಸ್ನಾನ ಮಾಡಿದಾಗ ಆ ಲಿಂಗದೇಹ ಹೋಗ್ತದೆ. ಜೀವರಿಗೆ ತುಷದಂತೆ ಹೊಟ್ಟಿನಂತೆ ಅಂಟಿಕೊಂಡಲ್ಲ, ಆದ್ರೆ ಜೀವ ಈಚೆ ಬರ್ಲಿಕ್ಕಾಗೋದಿಲ್ಲ, ಆ ರೀತಿ ಸಂಪೂರ್ಣ ಆವರಕವಾಗಿದೆ. ಇದರ ಹಾಗೆ ಒಣಕೊಬ್ಬರಿಗೆ ತೆಂಗಿನಕಾಯಿ ಆವರಕ ಇದ್ದಂತೆ, ಚಿಪ್ಪು ಆವರಕವಾಗಿದ್ದಂತೆ ಇರ್ತದೆ. ಆರಧಿಕ ದಶಕಳುಳ್ಳ ಶರೀರ, ದಶ ಕಳೆಗಳುಳ್ಳ ಶರೀರ. ಆರಧಿಕ ದಶ ಅಂದ್ರೆ 16 ಕಳೆಗಳಿಂದ ಕೂಡಿದಂತಹ ಶರೀರವೇ ಆ ಲಿಂಗ ಶರೀರ. ಆರಧಿಕ ದಶ ಕಳೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ. ಆರಧಿಕ ದಶ ಕಳೆಗಳುಳ್ಳ ಶರೀರ ಅಂದ್ರೆ ಲಿಂಗ ಶರೀರ, ಇನ್ನೊಂದು ಅನಿರುದ್ಧ ದೇಹ. ಅದರ ಮಧ್ಯದಲ್ಲಿ ಸೇರಿ ಇಪ್ಪವು ಜೀವ ಪರಮಾಚ್ಛಾದಿಕ ದ್ವಯವು. ಲಿಂಗದೇಹ ಹೊರಗಿರೋದು ಅನಿರುದ್ಧ ದೇಹ, ಅದರ ಮಧ್ಯದಲ್ಲಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ 2 ಆವರಕಗಳಿದೆ ಅಂತ. ಏನು ಜೀವ ಅಂದ್ರೆ ಪರಮಾತ್ಮನಿಗೆ ಅವನನ್ನ ಸ್ವರೂಪ ನೋಡ್ಲಿಕ್ಕೆ ಈ ಜೀವನಿಗೆ ಆಗುವುದಿಲ್ಲ, ಆ ರೀತಿ ಒಂದು ಆಚ್ಛಾದಕ ಇರ್ತದೆ, ಅದು ಪರಮಾಚ್ಛಾದಿಕ. ಜೀವನಿಗೆ ಆವರಕವಾಗಿರತಕ್ಕಂಥದ್ದು ಅದು ಜೀವಾಚ್ಛಾದಿಕ. ಹೀಗೆ 2 ಆವರಕಗಳಿದೆ. ಅಲ್ಲಿ ಪರಮಾತ್ಮ ಇದ್ದಾನೆ. ಭಾರದಂದದಿ ದಾನವರನು ಅತಿ ದೂರ ಗೈಸುತ್ತ ಶ್ರೀ ಜನಾರ್ದನ 3 ಗುಣದೊಳಿಪ್ಪನೆಂದಿಗೂ ತ್ರಿವೃತು ಎಂದೆನಿಸಿ. ತ್ರಿವೃತ ನಾಮದಿಂದ 3 ಗುಣಗಳೊಳಗೆ, ಸತ್ವರಜಸ್ತಮ ಗುಣಗಳಿಗೆ ಅದರಲ್ಲಿ ನಿಯಾಮಕನಾಗಿ ಅದರ ಒಳಗೆ ನೆಲೆಸಿದ್ದಾನೆ ಪರಮಾತ್ಮ. ಯಾಕೆ ಅಂತಂದ್ರೆ ಅದರ ಈಚೆಗೆ ಯಾವ ದಾನವರು ಕೂಡ ಜೀವನ ಸ್ವರೂಪದ ಹತ್ತಿರ ಬರಲಿಕ್ಕೆ ಬಿಡೋದಿಲ್ಲ. ದಾನವರೆಲ್ಲ ಆಚೆಗೇ ಇರಬೇಕು, ಅದ್ರ ಹತ್ತಿರ ಬಂದು ಅವರ ಕೆಲಸ ಏನೂ ಇಲ್ಲ. ಹಾಗಾದ್ರೆ ದಾನವರ ಕೆಲಸ ಎಲ್ಲಿ? ದಾನವರು ನಮ್ಮಲ್ಲಿ ನಿಂತುಕೊಂಡು ನಮ್ಮಿಂದ ದುಷ್ಕರ್ಮಗಳನ್ನೆಲ್ಲ ಮಾಡಿಸ್ತಾರಲ್ಲ ಜೀವರಿಂದ. ಎಲ್ಲಿ ಅಂತಂದ್ರೆ ಅದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ರುದ್ರ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಜೀವನ ಸ್ವರೂಪಕ್ಕೆ ಆವರಕವಾಗಿ ಲಿಂಗ ದೇಹ, ಅದಾದ್ಮೇಲೆ ಅನಿರುದ್ಧ ದೇಹ. ಅದೆರಡರ ಮಧ್ಯದಲ್ಲಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಅಲ್ಲಿ ಆ ಪರಮಾತ್ಮ ಇದ್ದುಕೊಂಡು ದಾನವರನ್ನು ಈ ಕಡೆ ಹತ್ತಿರ ಬರಲಿಕ್ಕೆ ಬಿಡೋದಿಲ್ಲ. ದಾನವರು ಎಲ್ಲಿ ನಿಂತುಕೊಂಡು ಜೀವನಿಂದ ಕೆಲಸ ಮಾಡಿಸ್ತಾರೆ ಅಂತಂದ್ರೆ, ರುದ್ರಾದಿ ದೇವತೆಗಳಾಗ್ಲಿ, ಮೊದಲು ದೇವತೆಗಳದ್ದು ಹೇಳ್ತಾರೆ. ರುದ್ರ ಮೊದಲಾದ ಅಮರರಿಗೆ, ರುದ್ರ ಮೊದಲಾದ ದೇವತೆಗಳಿಗೆ ಮನೆ ಯಾವುದು ಅಂದ್ರೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಲಿಂಗದೇಹ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಆದ್ಮೇಲೆ ಅನಿರುದ್ಧ ದೇಹ ಏನಿದೆ ಅದು ಅವರ ಮನೆಯಂತೆ. ರುದ್ರಾದಿಗಳು ವಾಸ ಮಾಡೋದು ಅಲ್ಲಿ ಅನಿರುದ್ಧ ದೇಹದಲ್ಲಿ. ಆದ್ರೆ ಕೆಲಸವ ಮಾಡರು, ಅಲ್ಲಿ ಕೆಲಸ ಏನೋ ಮಾಡೋದಿಲ್ಲ. ಅವರು ಕೆಲಸ ಮಾಡೋದು ಸ್ಥೂಲ ದೇಹಕ್ಕೆ ಬಂದದ್ದು. ಅವರ ವಾಸಸ್ಥಳ ಅನಿರುದ್ಧ ದೇಹ, ಅವರ ಆಫೀಸು ಸ್ಥೂಲ ದೇಹ. ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಕಾರ್ಯಾಲಯಕ್ಕೆ ಬರೋದು ಇಲ್ಲಿ ಅಂತೆ.
ರುದ್ರ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಇದ್ದು ಕೆಲಸವ ಮಾಡರು. ಅಲ್ಲಿಂದಿತ್ತ ಸ್ಥೂಲ ದೇಹದಿ, ಅಲ್ಲಿಂದ ಈಚೆಗೆ ಬಂದ್ರೆ ಸ್ಥೂಲ ದೇಹ. ಆ ಸ್ಥೂಲದಲ್ಲಿ ಕ್ರುದ್ಧ ಖಳ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು ಪ್ರಾಣೇಶನಾಜ್ಞೆಯಲ್ಲಿ. ದಾನವರಾಗ್ಲಿ ಈ ದೇವತೆಗಳಾಗ್ಲಿ ಕೆಲಸ ಮಾಡೋದಿಲ್ಲಿ ಅಂತಂದ್ರೆ ಸ್ಥೂಲ ದೇಹದಲ್ಲಿ ಅಂತ ಪರಸ್ಪರ ಸ್ಪರ್ಧೆಯಿಂದ ಮಾಡ್ತಿರ್ತಾರಂತೆ. ಕ್ರುದ್ಧ ಖಳ ಅಂದ್ರೆ ದೈತ್ಯರು ಮತ್ತು ದಿವಿಜರು ದೇವತೆಗಳು ಪರಸ್ಪರ ಸ್ಪರ್ಧೆಯಿಂದ ದ್ವಂದ್ವ ಕರ್ಮ, ಎರಡೂ ಕರ್ಮ ನಡೀತದೆ, ಒಳ್ಳೆ ಕರ್ಮ ಕೆಟ್ಟ ಕೆಲಸ, ಇದೆಲ್ಲ ನಡೆಯೋದು ಸ್ಥೂಲ ದೇಹದಲ್ಲಿ. ದೈತ್ಯರು ಇಲ್ಲಿರ್ತಾರಂತೆ ಸ್ಥೂಲ ದೇಹದಲ್ಲಿ. ರುದ್ರಾದಿ ದೇವತೆಗಳು ಇರೋದು ಅನಿರುದ್ಧ ದೇಹದಲ್ಲಿ, ಕೆಲಸ ಮಾಡ್ಲಿಕ್ಕೆ ಬರೋದು ಸ್ಥೂಲ ದೇಹದಲ್ಲಿ. ದೈತ್ಯರಿಗಂತೂ ಅದರ ಆಚೆಗೆ ಜಾಗವೇ ಇಲ್ಲ, ಪರಮಾತ್ಮ ಬರಗೊಡೋದಿಲ್ಲ ಅಂತ ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಲಿಂಗ ದೇಹದಲ್ಲಿಯೂ ಇರ್ತಾರೆ. ವಾಯುದೇವರು ವ್ಯಾಪಾರ ಮಾಡೋದು ಭವಾದಿ ನಾಮದಿಂದ ವ್ಯಾಪಾರ ಮಾಡಿಕೊಂಡಿರೋದು ಸ್ವರೂಪ ದೇಹದಲ್ಲಿಯೂ ಇರ್ತಾರೆ ಅಂತ ಜೀವನ ಸ್ವರೂಪ ದೇಹಗಳನ್ನು ಹೇಳಿ ದೇವತೆಗಳು ವ್ಯಾಪಾರ ಮಾಡೋದಿಲ್ಲಿ ಅಂತಂದು ಪರಸ್ಪರ ಸ್ಪರ್ಧೆಯಿಂದ ಕೆಲಸ ಮಾಡ್ತಾರೆ. ಅವರವರ ಯೋಗ್ಯತಾನುಸಾರ ಕೆಲವು ಸಲ ದೈತ್ಯರು ಗೆಲ್ತಾರೆ, ಕೆಟ್ಟ ಕೆಲಸ ಜಾಸ್ತಿ ಆಗ್ತದೆ. ದೇವತೆಗಳು ಸ್ಪರ್ಧೆಯಲ್ಲಿ ಮೇಲೆ ಬಂದಾಗ ಸತ್ಕರ್ಮಗಳನ್ನು ಮಾಡಿಸ್ತಾರೆ. ಮಹಿಯೊಳಗೆ ಈ ಸುಕ್ಷೇತ್ರ ತೀರ್ಥವು ತುಹಿನ ವರುಷ ವಸಂತ ಕಾಲದಿ ದೈಹಿಕ ದೈಸಿಕ ಕಾಲಿಕತ್ತರೆಯ ಧರ್ಮ ಕರ್ಮಗಳ ದೃಹಿಣ ಮೊದಲಾದ ಅಮರರೆಲ್ಲರೂ ಅವಹಿಸಿ ಗುಣಗಳ ಅನುಸರಿಸಿ ಸನ್ನಿಹಿತರಾಗಿದ್ದು ಎಲ್ಲರೊಳು ಮಾಡುವರು ನಿರ್ಭಯದಿ. ಈ ಭೂಮಿಯಲ್ಲಿ ಸುಕ್ಷೇತ್ರ ತೀರ್ಥ ಅಂತಂದ್ರೆ ಅದು ದೈಹಿಕ ಕರ್ಮಗಳು. ತುಹಿನ ವರ್ಷ ವಸಂತ ಕಾಲ, ತುಹಿನ ಅಂತಂದ್ರೆ ಹೇಮಂತ ಋತು, ವರ್ಷ ಅಂತಂದ್ರೆ ವರ್ಷ ಋತು, ವಸಂತ ಋತು, ಅವುಗಳಲ್ಲಿ ಮಾಡತಕ್ಕಂಥದ್ದು ಕಾಲಿಕ ಕರ್ಮ. ದೈಹಿಕ ಅಂತೂ ದೇಹದಲ್ಲಿ ಮಾಡ್ತಕ್ಕಂಥದ್ದು. ಇಂಥ ಧರ್ಮ ಕರ್ಮಗಳನ್ನ ಗೃಹಿಣ ಮೊದಲಾದ ಅಮರರೆಲ್ಲರೂ, ಎಲ್ಲ ಗೃಹಿಣ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಮೊದಲಾಗಿ ಎಲ್ಲಾ ದೇವತೆಗಳು ಕೂಡ ಅವರವರ ಕರ್ಮ ಗುಣ, ಅವರವರ ಸ್ವಭಾವ ಯೋಗ್ಯತೆಯನ್ನು ಅನುಸರಿಸಿ ಕರ್ಮಗಳನ್ನು ಮಾಡ್ತಾ ಇರ್ತಾರೆ ಅಂತ ಹೇಳಿ ಇನ್ನು ಮುಂದೆ ದೇಹದಲ್ಲಿರ್ತಕ್ಕಂಥ ನಾಡಿ ವಿಚಾರಕ್ಕೆ ಬರ್ತಾರೆ. ಕೇಶ ಸಾಶಿರ ವಿಧ ವಿಭಾಗವಗೈಸಲು ಎನಿತು ಅನಿತಿಹ ಸುಷುಮ್ನವು. ಕೇಶ ಸಾಶಿರ ವಿಧ ವಿಭಾಗವಗೈಸಲು ಎನಿತು ಅನಿತಿಹ ಸುಷುಮ್ನವು. ಹಂಗ ಓದ್ಕೋಬೇಕು. ಆಶಿರಾಂತದಿ ವ್ಯಾಪಿಸಿಹುದು ಈ ದೇಹ ಮಧ್ಯದಲ್ಲಿ. ಆ ಸುಷುಮ್ನಕ್ಕೆ ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತಿಗಳು ಇಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ. ಹಿಂದೆ ಪ್ರಾಸಂಗಿಕವಾಗಿ ವಿವರಣೆ ಮಾಡಿ ಆಗಿದೆ, ಸಂಕ್ಷಿಪ್ತವಾಗಿ ಬಂದಿತ್ತು. ಈ ಸುಷುಮ್ನ ನಾಡಿ ವಿಚಾರ ಮೊದಲು ಹೇಳ್ತಾರೆ. ಕೇಶ ಅಂದ್ರೆ ಒಂದು ತಲೆ ಕೂದಲು, ಅದನ್ನು ಸಾಶಿರ ವಿಧ ವಿಭಾಗವಗೈಸಲು, ಉದ್ದುದ್ದಕ್ಕೆ ಇರೋದೇ ಬಹಳ ಸೂಕ್ಷ್ಮ ತಲೆ ಕೂದಲು, ಅದನ್ನು 1000 ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮದ ಎಳೆ ಆದೀತು. ಕೂದಲೆಳೆನೇ ಬಲು ಸೂಕ್ಷ್ಮ, ಅದನ್ನು 1000 ವಿಭಾಗ ಮಾಡಿದರೆ ಅಷ್ಟು ಸೂಕ್ಷ್ಮವಾದ ನಾಡಿ ಸುಷುಮ್ನ ನಾಡಿ ಅಂತ. ಅದು ಆಶಿರಾಂತದಿ ವ್ಯಾಪಿಸಿರುವುದು, ಮೂಲಾಧಾರ ಅನ್ನೋ ಜಾಗದಿಂದ ಹಿಡಿದು ತಲೆಯ ಮಧ್ಯ ತನಕ ವ್ಯಾಪಿಸಿದೆಯಂತೆ. ಈ ದೇಹ ಮಧ್ಯದಲ್ಲಿ ವ್ಯಾಪಿಸಿದೆ. ಆ ಸುಷುಮ್ನಕ್ಕೆ, ಆ ಸುಷುಮ್ನ ಅನ್ನೋ ನಾಡಿಗೆ ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತ ಅಂತ 4 ದಿಕ್ಕಿನಲ್ಲಿ 4 ಉಪನಾಡಿಗಳಿದೆ. ಅದನ್ನೇ ಹೇಳಿ ವೈದ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತಿಗಳಿಹವು ಪ್ರದೇಶದಲ್ಲಿ. ಯಾವ ಪ್ರದೇಶದಲ್ಲಿ ಅಂದ್ರೆ ಪಶ್ಚಿಮಕ್ಕೆ, ಉತ್ತರ, ಪೂರ್ವ, ದಕ್ಷಿಣಕ್ಕೆ 4 ದಿಕ್ಕಿನಲ್ಲಿ 4 ಉಪನಾಡಿಗಳಿದೆ. ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತಿ. ಮಧ್ಯದಲ್ಲಿರೋದೇ ಆ ಸುಷುಮ್ನ ಬ್ರಹ್ಮನಾಡಿ ಅಂತ ಅದಕ್ಕೆ ಹೆಸರು. ಈ ಸುತ್ತಲೂ 4 ದಿಕ್ಕಿನಲ್ಲಿ 4 ಎಲ್ಲ ಸೇರಿಸಿ ಒಟ್ಟಿಗೆ 5 ನಾಡಿಗಳಿಗೆ ಸುಷುಮ್ನ ಅಂತ ಹೆಸರು. ಮಧ್ಯದ್ದು ಬ್ರಹ್ಮನಾಡಿ, 4 ದಿಕ್ಕಿಗೆ 4 ಉಪನಾಡಿ. ಈ ನಳಿನ ಭವನಾಡಿಯೊಳಗೆ, ಮಧ್ಯದಲ್ಲಿರೋ ಬ್ರಹ್ಮನಾಡಿಯೊಳಗೆ ತ್ರಿಕೋಣ ಚಕ್ರವು 20. ಅಲ್ಲೊಂದು ತ್ರಿಕೋಣ ಮಂಡಲ ಇದೆ. ಈ ನಳಿನ ಭವ ಅಂದ್ರೆ ಬ್ರಹ್ಮನಾಡಿಯೊಳಗೆ ತ್ರಿಕೋಣ ಚಕ್ರ ಅಂದ್ರೆ ತ್ರಿಕೋಣ ಮಂಡಲ ಇದೆ. ಅಲ್ಲಿ ಅದು ಕೃಶಾನು ಮಂಡಲ. ಅಲ್ಲಿ ಕೃಶಾನು ಮಂಡಲ ತ್ರಿಕೋಣ ಚಕ್ರ, ಆ ಚಕ್ರದಲ್ಲಿ ಒಂದು ಕೃಶಾನು ಮಂಡಲ ಅಗ್ನಿಮಂಡಲ ಇದೆ. ಅಗ್ನಿಮಂಡಲ ಅಂದ್ರೂ ತ್ರಿಕೋಣನೇ, ಅದು ಕೂಡ ತ್ರಿಕೋಣಾಕಾರವಾದ್ದೇ ಅಗ್ನಿಮಂಡಲ. ಅದರಲ್ಲಿ ಮಧ್ಯದನು ಸಂಕರ್ಷಣಾಶ್ವಯನು, ಸಂಕರ್ಷಣ ರೂಪಿ ಪರಮಾತ್ಮ ಅದರ ಮಧ್ಯದಲ್ಲಿದ್ದಾನೆ. ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಹೀನ ಪಾಪಾತ್ಮಕ ಪುರುಷನ ದಹನಗೈಸುತ್ತ, ದೇಹದಲ್ಲಿದ್ದಂತಹ ಪಾಪ ಪುರುಷನನ್ನು ಸುಟ್ಟಾಕ್ಲಿಕ್ಕೆ ಅಲ್ಲಿದ್ದಾನೆ. ಸಂಕರ್ಷಣಾಶ್ವಯನು ಹೀನ ಪಾಪಾತ್ಮಕ ಪುರುಷನ ದಹನಗೈಸುತ್ತ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ ಕರುಣಿ. ಆ ಪಾಪ ಪುರುಷನನ್ನು ಸುಟ್ಟು ವಿಜ್ಞಾನಮಯ ವಾಸುದೇವನನ್ನು ಹೊಂದಿಸೋದೇ ಈ ಸಂಕರ್ಷಣ.
ಎರಡು ಕೆಲಸ ಮಾಡಿಸ್ತಾನೆ. ಪಾಪಪುರುಷನನ್ನು ಸುಟ್ಟು ವಿಜ್ಞಾನಮಯನಾಗಿರ್ತಕ್ಕಂಥ ವಾಸುದೇವನ ಸಂಬಂಧ ಜೀವನಿಗಾಗುವ ಹಾಗೆ ಮಾಡ್ತಾನೆ. ಹಿಂದೊಮ್ಮೆ ಪಾಪಪುರುಷನ ಶೋಷಿಸುತ್ತ ನಿತ್ಯ ಅಂತ ಬಂದಿತ್ತು. ಷಟ್ಕೋಣ ಮಂಡಲದಲ್ಲಿ, ನಾಭಿಯಲ್ಲಿ ಷಟ್ಕೋಣ ಮಂಡಲ, ಆ ಷಟ್ಕೋಣ ಮಂಡಲ ಅಂದ್ರೆ ವಾಯುಮಂಡಲ, ಅಲ್ಲಿರ್ತಕ್ಕಂಥ ಪ್ರದ್ಯುಮ್ನ ರೂಪಿ ಪರಮಾತ್ಮ ಪಾಪಪುರುಷನನ್ನ ಒಣಗಿಸ್ತಾನೆ ಅಂತ ಹಿಂದಿನ ಸಂಧಿಯಲ್ಲಿ ಬಂದಿತ್ತು. ದಾಸವರೇಣ್ಯರು 19ನೇ ಪದ್ಯದಿಂದ ಆರಂಭ ಮಾಡಿ ಹೃತ್ಕಮಲ ಮಧ್ಯ ನಿವಾಸಿಯಾದ ಆ ಪರಮಾತ್ಮನ ವ್ಯಾಪಾರವನ್ನು ತಿಳಿಸ್ತಾ ಇದ್ದಾರೆ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದಪದ್ಮ ಮೂಲದಲಿಪ್ಪ ಪವನನ ಪಾದಮೂಲದಲ್ಲಿ ಹೊಂದಿಕೊಂಡಿಹ ಜೀವಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು. ಸುಷುಮ್ನ ನಾಡಿ 5 ಪ್ರಭೇದವುಳ್ಳದ್ದು ಅಂತ ಹಿಂದೆ ನಿರೂಪಣೆ ಮಾಡಿದ್ರು. 5 ಅಂಶಗಳುಳ್ಳಂಥ ಸುಷುಮ್ನ ನಾಡಿಯ ಮಧ್ಯದಲ್ಲಿರೋದು ಬ್ರಹ್ಮನಾಡಿ. ಆ ಮಧ್ಯನಾಡಿಯ ಮಧ್ಯದಲ್ಲಿ ಅಂದ್ರೆ ದೇಹದ ನಾಭಿಮೂಲದಿಂದ ಹಿಡಿದು ತಲೆಯ ತನಕ ಆ ಸುಷುಮ್ನ ನಾಡಿ ಹಬ್ಬಿದೆ. ಮಧ್ಯದಲ್ಲಿ 1 ನಾಡಿ, ಸುತ್ತಲೂ 4 ದಿಕ್ಕಿನಲ್ಲಿ 4 ನಾಡಿಗಳು. ಮಧ್ಯದ ನಾಡಿಯ ಮಧ್ಯದಲ್ಲಿ ಅಂದ್ರೆ ಹೃದಯಕ್ಕೆ ಬಂದಾಗ ಅಲ್ಲಿ ಒಂದು ಕಮಲ, ಬಹಳ ಸೂಕ್ಷ್ಮವಾದದ್ದೇ ಸುಷುಮ್ನ ನಾಡಿ. ಅದರ ಮಧ್ಯನಾಡಿಯಂತೂ ಇನ್ನೂ ಸೂಕ್ಷ್ಮ. ಆ ಸೂಕ್ಷ್ಮವಾದ ನಾಡಿಯ ಮಧ್ಯದಲ್ಲಿ ಹೃತ್ಕಮಲ ಅಂತ ಅದನ್ನು ಕರೀತಾರೆ. 8 ದಳದ ಹೃದಯ ಕಮಲ. ಆ ಕಮಲದಲ್ಲಿ ಅದರ ಮೂಲದಲ್ಲಿ ಮೂಲೇಶ ನಾಮಕನಾದಂಥ ಪರಮಾತ್ಮ ಇದ್ದಾನೆ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ. ಆ ಹೃತ್ಪದ್ಮದ ಮೂಲದಿ ಅದರ ಬುಡದಲ್ಲಿ ಮೂಲಪತಿ. ಮೂಲಪತಿ ಅಂದ್ರೆ ಮೂಲೇಶ ನಾಮಕನಾದಂಥ ಬಿಂಬರೂಪಿ ಪರಮಾತ್ಮ. ಅವನ ಪದಪದ್ಮ ಮೂಲದಲ್ಲಿ, ಆ ಮೂಲೇಶನ ಪಾದದ ಬುಡದಲ್ಲಿ, ಪಾದಕಮಲದ ಮೂಲದಲ್ಲಿ ಬುಡದಲ್ಲಿ ಪವನನ ವಾಯುದೇವರಿದ್ದಾರೆ. ಆ ಪವನನ ಪಾದ ಮೂಲದಲ್ಲಿ ಜೀವ ಅಲ್ಲಿ ಸೇರ್ಕೊಂಡಿದ್ದಾನೆ. ಹಾಗಾದ್ರೆ ಈ ದೇಹದಲ್ಲಿ ಜೀವ ಪರಮಾಣು ಅಂತ ಹಿಂದೆ ಹೇಳಿದ್ರು. ಅಣುವಿನಷ್ಟಿದ್ದಾನೆ ಜೀವ. ಆ ಜೀವನಿಗೆ ದೇಹದಲ್ಲಿ ಸ್ಥಾನ ಎಲ್ಲಿ ಅಂತಂದ್ರೆ ಹೃತ್ಕಮಲ, ಇದು ಮಧ್ಯದ ನಾಡಿಯಲ್ಲಿ ಮಧ್ಯದಲ್ಲಿ ಹೃತ್ಕಮಲ, ಹೃತ್ಕಮಲದ ಬುಡದಲ್ಲಿ ಮೂಲೇಶ ನಾಮಕ ಪರಮಾತ್ಮ, ಮೂಲೇಶ ನಾಮಕ ಪರಮಾತ್ಮನ ಪಾದ ಬುಡದಲ್ಲಿ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರ ಪಾದ ಬುಡದಲ್ಲಿ ಜೀವ ನಿಂತಿರೋದಲ್ಲಿ. ಆ ಜೀವ ಲಿಂಗ ಶರೀರ ಮತ್ತು ಅನಿರುದ್ಧ ಶರೀರ, ಅವುಗಳಿಂದ ಕೂಡಿಕೊಂಡು ಆ ಜೀವನ ಸ್ವರೂಪ ಅಲ್ಲಿದೆ. ಜೀವ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಅಲ್ಲಿದ್ದಾನೆ. ಕಪರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು. ಇದೇ ದೇಹದಲ್ಲಿ ರುದ್ರ ಮೊದಲಾಗಿರ್ತಕ್ಕಂಥ ಎಲ್ಲಾ ದೇವತೆಗಳು ಪರಮಾತ್ಮನ ಆಜ್ಞೆಯಂತೆ ಜೀವನನ್ನ ಕಾಯ್ಕೊಂಡಿರ್ತಾರಂತೆ. ಜೀವ ಇರುವ ಸ್ಥಳ ತಿಳಿಸಿದ್ರು. ನಾಳ ಮಧ್ಯದಲಿಪ್ಪ ಹೃತ್ಕೀಲಾಲಜದೊಳಿಪ್ಪ ಅಷ್ಟದಳದಿ ಕುಲಾಲ ಚಕ್ರದ ತೆರದಿ ಚರಿಸುತ್ತ ಹಂಸನಾಮಕನು ಕಾಲಕಾಲಗಳಲ್ಲಿ ಎಂದೆಸೆ ಪಾಲಕರ ಕೈಸೇವೆಗೊಳುತ್ತ ಕೃಪಾಳು ಅವರಭಿಲಾಷೆಗಳ ಪೂರೈಸಿಕೊಡುತ್ತಿಪ್ಪ. ಈ ಮಧ್ಯದ ನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಅಂತ ಏನ್ ಹೇಳಿದ್ರು, ಹೃದಯ ಕಮಲ ಅಂತ, ಅದರ ವಿಚಾರ ಈಗ ಹೇಳ್ತಾರೆ. ನಾಳ ಮಧ್ಯದಲ್ಲಿಪ್ಪ ಹೃತ್ಕೀಲಾಲಜದೊಳು. ನಾಳ ಅಂದ್ರೆ ಬ್ರಹ್ಮನಾಡಿ, ಸುಷುಮ್ನ ನಾಡಿಯ ಮಧ್ಯದಲ್ಲಿರ್ತಕ್ಕಂಥ ನಾಡಿ. ಅದರ ಮಧ್ಯದಲ್ಲಿ ಇರುವಂತಹದ್ದು ಹೃತ್ಕೀಲಾಲಜ. ಹೃತ್ಕೀಲಾಲಜ ಅಂದ್ರೆ ಹೃತ್ಕಮಲ ಅಂತ ಅರ್ಥ. ಕೀಲಾಲಜ ಅಂದ್ರೆ ಕಮಲ. ಹೃತ್ಕೀಲಾಲಜದೊಳು, ಆ ಹೃದಯ ಕಮಲದಲ್ಲಿ ಅಷ್ಟದಳಗಳು, 8 ದಿಕ್ಕಿಗೆ 8 ದಳಗಳಿದೆ. ಆ ಅಷ್ಟದಳದಿ 8 ದಳಗಳಲ್ಲಿ ಕುಲಾಲ ಚಕ್ರದ ತೆರದಿ, ಕುಂಬಾರನ ಮನೆಯಲ್ಲಿ ಗಡಿಗೆ ಮಾಡುವಾಗ ಚಕ್ರ ತಿರುಗಿಸ್ತಾ ಇರ್ತಾನೆ. ಆ ರೀತಿ ಕುಲಾಲ ಚಕ್ರದ ಹಾಗೆ ಆ 8 ದಳಗಳಲ್ಲಿ ಪರಮಾತ್ಮ ಸುತ್ತುತ್ತಾ ಇರ್ತಾನಂತೆ. ಕುಂಬಾರನ ಚಕ್ರ ಸುತ್ತುವ ಹಾಗೆ 8 ದಳಗಳಲ್ಲಿ ಹಂಸನಾಮಕನು ಚರಿಸುತ್ತಿಹ. ಹಂಸನಾಮಕ ಪರಮಾತ್ಮ ನಾಳ ಮಧ್ಯದಲ್ಲಿರುವ ಕಮಲದ 8 ದಳಗಳಲ್ಲಿ ತಿರುಗ್ತಾನೆ. ಕಾಲಕಾಲಗಳಲ್ಲಿ ಎಂದೆಶ ಪಾಲಕರ ಕೈಸೇವೆಗೊಳುತ್ತ, ಬೇರೆ ಬೇರೆ ಸಮಯಕ್ಕೆ ಒಂದೊಂದು ಕಡೆ ಹೋಗ್ತಾ ಇರ್ತಾನೆ, ಆ ದಳಗಳಲ್ಲಿ ತಿರುಗ್ತಿರ್ತಾನೆ. ಎಂದೆಶ ಪಾಲಕರು ಅಂತಂದ್ರೆ ಆ 8 ದಳಗಳಲ್ಲಿ ಅಷ್ಟ ದಿಕ್ಪಾಲಕರಿದ್ದಾರೆ.
ಅವರ ಕೈ ಸೇವೆಗೊಳ್ಳುತ್ತಾ ಅವರು ಮಾಡತಕ್ಕ ಸೇವೆಯನ್ನು ಸ್ವೀಕಾರ ಮಾಡಿಸ್ಕೊಳ್ತಾ ಅವರ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ. ಆ ದಿಕ್ಪಾಲಕರೇನು ಪ್ರತಿಯೊಬ್ಬ ಜೀವನ ಹೃದಯ ಕಮಲದ 8 ದಳಗಳಲ್ಲಿದ್ದಾರೆ. ಅವರವರ ಅಭಿಲಾಷೆಗಳನ್ನು ಪೂರೈಸಿ ಅವರಿಗೆ ಕೊಡ್ತಾ ಅವರ ಸೇವೆ ಸ್ವೀಕಾರ ಮಾಡ್ತಾ ಆ ದಳಗಳಲ್ಲಿ ಸಂಚಾರ ಮಾಡ್ತಾನಂತ. ಪ್ರತಿಯೊಬ್ಬರೂ ಹಾಗೆ ಚಿಂತನೆ ಮಾಡಬೇಕು. ತಮ್ಮ ದೇಹದಲ್ಲಿ ಸುಷುಮ್ನಾ ನಾಡಿ, ಮಧ್ಯದ ನಾಡಿಯಲ್ಲಿ ಹೃತ್ಕಮಲ, 8 ದಳ, 8 ದಳದಲ್ಲಿ 8 ದಿಕ್ಪಾಲಕರು, ಹಂಸನಾಮಕ ಪರಮಾತ್ಮ ಚಕ್ರದ ಹಾಗೆ ತಿರುಗಿ ಅವರು ಸೇವೆ ಮಾಡಿಸ್ಕೊಂಡು ಅವರ ಅಭಿಲಾಷೆ ಪೂರೈಸ್ತಾನೆ. ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಹೋಗ್ತಾನೆ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ.